ಈಗ ಇಡೀ ರಾಜ್ಯ ಇರುತ್ತೆ, ಇಡೀ ರಾಜ್ಯ ಇರುತ್ತೆ. ರಾಜ್ಯದಲ್ಲಿ ಪ್ರತಿನಿತ್ಯ ಮುಖ್ಯಮಂತ್ರಿ ಕೂತ್ಕೊಂಡು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ದುಡ್ಡು ಖರ್ಚಾಯ್ತು ಅಂತ ನೋಡಕ್ಕಾಗುತ್ತಾ? ಯಾರು ನೋಡಲ್ಲ. ಅದಕ್ಕೋಸ್ಕರ ಒಬ್ಬ ಮಂತ್ರಿ ಇಟ್ಟಿರ್ತಾರೆ. ಒಬ್ಬ ಮಂತ್ರಿ ದಿನನಿತ್ಯ ಆ ಇಲಾಖೆಯ ಆಗು ಹೋಗುಗಳನ್ನು ನೋಡಕ್ಕೋಸ್ಕರ ಒಬ್ಬ ಮಂತ್ರಿ ಇಟ್ಟಿರ್ತಾರೆ. ಒಂದು ಬೋರ್ಡ್ ಇರುತ್ತೆ, ಅದಕ್ಕೊಬ್ಬ ಅಧ್ಯಕ್ಷ ಇರ್ತಾನೆ. ಅವನ್ ನೋಡ್ಬೇಕು, ಪ್ರತಿನಿತ್ಯ ನೋಡಿ ಅವನು ಈ ರೀತಿ ಅವ್ಯವಹಾರ ಆಗೋದಕ್ಕೆ ಬಿಟ್ಟಿರೋದ್ರಿಂದಲೇ ನೈತಿಕ ಹೊಣೆ ಹೊತ್ತು ಅವ್ನು ಮಾಡಿದನೋ ಬಿಟ್ಟಿದನೋ ಅವ್ನು ರಾಜೀನಾಮೆ ಕೊಡ್ಬೇಕು ಅಂತ ಕೊಟ್ಟಿರೋದು. ಮುಖ್ಯಮಂತ್ರಿಗಳಿಗೆ ಒಂದು ದಿವಸಕ್ಕೆ 100 ಕೋಟಿ ಬರುತ್ತೆ, 100 ಕೋಟಿ 200 ಕೋಟಿ ಹೋಗುತ್ತೆ. ಅದ್ರಲ್ಲಿ ಮುಖ್ಯಮಂತ್ರಿಗಳು ಇದರಲ್ಲಿ ಹಿಂದಕ್ಕೆ ಮುಂದಕ್ಕೆ ನೋಡೋದ್ ಬೇಡ. 189 ಕೋಟಿನ ವಸಂತನಗರದಿಂದ MG ರೋಡಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಅದರಲ್ಲಿ 89 ಕೋಟಿ ಹಣನ ತಗೊಂಡು ಯಾವ್ಯಾವ್ದೋ ಬೆನಾಮಿ ಅಕೌಂಟ್ಗೆ ಹಾಕಿ ತಗೊಂಡು ತಿಂದಿದ್ದಾರೆ. ಈಗಾಗಲೇ 53 ಕೋಟಿ ರಿಕವರಿ ಆಗಿದೆ. ಇನ್ನ ಬಾಕಿದು ಎಲ್ಲವೂ ದುಡ್ಡು ರಿಕವರಿ ಆಗುತ್ತೆ. ಇದರಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ? ಮೊದಲನೇರು ಎಂ ಡಿ ಗೊತ್ತಾಗುತ್ತೆ. ಅಲ್ಲಿ 2 ಜನ ಅಕೌಂಟ್ ಚೆಕ್ ಬರ್ದಿದಾರಲ್ಲ, ಅವ್ರು 2 ಜನ ಸಿಗಾಕ್ತಾರೆ. ಅವ್ರಿಗೆ ಅಷ್ಟೇ, ಇನ್ನು ಆಫೀಸ್ನಾಗ ಕೂತವ್ರಿಗೆಲ್ಲ ಗೊತ್ತಾಗೋದಿಲ್ಲ. ಎಲ್ಲರೂ ಹೋಗಿ ಅಕೌಂಟ್ಸ್ ಚೆಕ್ ಮಾಡಲ್ಲ. ಆಮೇಲೆ ಇನ್ಯಾರಿಗೆ ಗೊತ್ತಾಗುತ್ತೆ? ಬ್ಯಾಂಕ್. ನೀವು ಈ ಬ್ಯಾಂಕ್ನಿಂದ MG ರೋಡ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿದ್ರಲ್ಲ, ಮತ್ತ್ಯಾಕೆ ಆಂಧ್ರಕ್ಕೆ ತಗೊಂಡೋದ್ರಿ? ಅಲ್ಯಾವುದು ಬ್ಯಾಂಕ್? ಆಂಧ್ರದ್ದು ಬ್ಯಾಂಕ್ ಯಾರ ಕೈಲಿದಾವೆ? ಸೆಂಟ್ರಲ್ ಗವರ್ಮೆಂಟ್ ಕೈಲಿರೋದು ಬ್ಯಾಂಕು. ಯಾಕೆ ಬ್ಯಾಂಕ್ನವರು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವರ್ಗಾವಣೆ ಮಾಡಕ್ ಬಿಟ್ರು? ಇವ್ರ ತಪ್ಪಲ್ವಾ? ಇದು ಸೆಂಟ್ರಲ್ ಗವರ್ಮೆಂಟ್ ಕೈಲಿ ತಕ್ಕೆ ಮೋದಿ ನಿರ್ಮಲಾ ಸೀತಾರಾಮನ್ ನೋಡ್ಕೊಂಡು ಕುತ್ಕೋಬೇಕಾಯ್ತು ವರ್ಗಾವಣೆ ಇದನ್ನ ಖಾತೆಗಳನ್ನ ಅಂತ ಹೇಳಕ್ಕಾಗುತ್ತ? ಇಲ್ಲ. ಅವ್ರವ್ರ ಜವಾಬ್ದಾರಿ. ಅವ್ರಿಗೊಂದು ಅಧಿಕಾರ ಕೊಟ್ಟಾಗ ಏನಾದ್ರೂ ಇವರು ಆ ನಾಗೇಂದ್ರನ ರಾಜೀನಾಮೆ ಕೊಡಿಸ್ತಾರೆ, ಇಲ್ಲ ಅವ್ನು ಮಾಡಿರೋದೆಲ್ಲ ಸರಿ ಐತೆ ಅಂತ ಅಂದಿದ್ರೆ ತಪ್ಪಾಗದು. ಇವರು ಸಿಗಾಕೊಂಡಿದ್ದಾರೆ, ಅನುಭವಿಸ್ತಾರೆ. ಯಾವನ್ ತಿಂದಿದ್ದಾನೆ ಅವನು ಅನುಭವಿಸ್ತಾನೆ, ಯಾವ್ಯಾವನ್ ಮಾಡಿದಾನೆ ಅವನು ಅನುಭವಿಸ್ತಾನೆ. ಯಾರು ಯಾವ ಅಧಿಕಾರಿಗಳು ನಾವು ಮಾಡಿದಾರೆ ಅವ್ನು ಅನುಭವಿಸ್ತಾನೆ. ಅಲ್ಲ, 53 ಕೋಟಿ ರಿಕವರಿ ಆಗಿದೆ ಈಗಾಗಲೇ. ಯಾರ್ಯಾರು ತಿಂದಿದ್ದಾರೆ ಯಾರಿಗ್ ಗೊತ್ತು? ಎಲೆಕ್ಷನ್ ನಡೀತಾ ಐತಿ, ಇಲ್ಲಿ ಅವ್ರಲ್ಲಿ ದುಡ್ಡು ಹಂಚ್ಕೊಂಡ್ ಕೂತಾರೆ. ಇಲ್ಲಿ ಎಲೆಕ್ಷನ್ ನಡೀತಾ ಐತೆ, ಅಲ್ಲಿ ಅವ್ರು ದುಡ್ಡು ಹಂಚ್ಕೊಂಡ್ ಕೂತಾರೆ. ಆದ್ರದಲ್ಲಿ ಯಾರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ವರ್ಷಕ್ಕೊಂದ್ಸರಿ ಅಕೌಂಟ್ಸ್ ನೋಡಕ್ಕಾಗುತ್ತೆ ಯಾವ್ದಾರ ಇಲಾಖೆದ? ಎಷ್ಟು ಇಲಾಖೆ, ಎಷ್ಟು ನಿಗಮಗಳು, ಎಷ್ಟಿದು? ಮುಖ್ಯಮಂತ್ರಿನ ಯಾಕೆ ಹೊಣೆಗಾರ ಮಾಡ್ಬೇಕಂತೆ? ನೇರವಾಗಿ ಮುಖ್ಯಮಂತ್ರಿನಲ್ಲ ಹೊಣೆಗಾರ ಮಾಡೋದು. ಕೇಂದ್ರ ಸರ್ಕಾರದಲ್ಲಿ ಯಾವ್ದಾದ್ರು ಒಂದು ಫ್ರಾಡ್ ನಡೆಯುತ್ತೆ ಅಂದ್ರೆ ಪ್ರಧಾನಮಂತ್ರಿ ನೋಡ ಜವಾಬ್ದಾರ ಅಂತ ಹೇಳಕ್ಕಾಗಲ್ಲ. ಅವರು ಜವಾಬ್ದಾರಿ ಆಗಕ್ಕೆ ಆಗ್ಲೇಬೇಕು, ಮುಲಾಜಿಲ್ಲ. ವೈಯಕ್ತಿಕವಾಗಿ ಮಾಡಿದ್ರೆ ಸಿದ್ದರಾಮಯ್ಯನವರೇ ಹೇಳಿದ್ರು, ಅದಕ್ಕೋಸ್ಕರ ನಾವು ಅಕೌಂಟ್ ಅನ್ನ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ವು ಅಂತ ಹೇಳಿ ಸಾಬೀತಾಯಿದ್ರೆ ಮಾಡ್ಬೇಕು ಮುಖ್ಯಮಂತ್ರಿ ಮೇಲೆ. ಅವರೇ ನಾನು ಇದಾಕಿದ್ನಲ್ಲ, ಕ್ವಶನ್ ಹಾಕಿದ್ನಲ್ಲ ಅಸೆಂಬ್ಲಿ ಕ್ವಶನ್ ಹಾಕಿ ಅಲ್ಲಿ ಕಲ್ಲೇಶನ್ನರ ಒಬ್ಬರನ್ನ ಇಡಿ ಅವರು ಸ್ವತಃ ಕರೆದು ಅವನ ಹತ್ರ ಡಾಕ್ಯುಮೆಂಟ್ಸ್ ಇದೆ, ರೆಕಾರ್ಡ್ಸ್ ಇಟ್ಟಿದ್ದಾನೆ. ನೀನು ಸಿದ್ದರಾಮಣ್ಣನ ಹೆಸರು ಹೇಳು. ಸಿದ್ದರಾಮಣ್ಣರ ಹೆಸರು ಹೇಳು, ನೀನು ಇವನ ಹೆಸರು ಹೇಳು, DK ಶಿವಕುಮಾರ್ ಹೆಸರು ಹೇಳು. ಅವ್ರು ಹೇಳಿದ್ರು ಅದಕ್ಕೆ ಟ್ರಾನ್ಸ್ಫರ್ ಮಾಡಿದೆ ಅಂತ ಹೇಳು ಅಂತ ಹೇಳ್ಬಿಟ್ಟು ಅವ್ನು ಯಾರು ಒಬ್ಬ ನಿಗಮದ ಕಡೆಯಿಂದ ಸರ್ಕಾರದಿಂದ ನಿಗಮಕ್ಕೆ ಟ್ರಾನ್ಸ್ಫರ್ ಮಾಡ್ತಾನೆ ದುಡ್ಡ, ಅವನಿಗೆ ಹಿಡ್ಕೊಂಡೋಗಿ ಎದುರಿಸಿ ನೀನು ಹೇಳು ಅವ್ರ ಹೆಸರ ಅಂತ ಹೇಳಿದ. ಇದು ಇಡಿ ಇರೋದು ರಾಜಕೀಯ ದ್ವೇಷ ತೀರ್ಸ್ಕೊಳಕ. ಏನ್ ಮಾಡೈತೆ ಇಡಿ? ಹಂಗಲ್ಲ, ಇಡಿ ಅವರು ವಿರುದ್ಧ ಅದನ್ನ ಏನೋ ಒಂದು ನಾನೇ ಹಾಕಿದ್ದೆ ಅಪ್ಲಿಕೆ ಇದನ್ನ. ಇವರು ಸ್ಪೀಕರ್ ಅವರು ಅನುಮತಿ ಕೊಟ್ರು ಹಾಕಿದ್ಮೇಲೆ ಆ ಸೆಂಟ್ರಲ್ ನಿಂದ ಬಂದು ಇಡಿ ಅವರು ಕೇಸ್ ಹಾಕಿ ಅದು ಸ್ಟೇ ಕೊಟ್ಟಿದ್ದಾರೆ ಅಷ್ಟೇ, ಇನ್ನೂ ಏನೂ ಆಗಿಲ್ಲ. ಕೇಸ್ ಇದೆ, ಸ್ಟೇ ಕೊಟ್ಟಿದ್ದಾರೆ. ಇಲ್ಲ, FIR ಮಾಡಿಲ್ಲ, ಸ್ಟೇ ಕೊಟ್ಟಿದ್ದಾರೆ.